ಲಂಡು ಪುಸ್ಕಿ ಲಂಡು ಪುಸ್ಕಿ ಲಂಡು ಪುಸ್ಕಿ ಲಂಡು ಪುಸ್ಕಿ ಲಂಡು ಪುಸ್ಕಿ ಲಂಡು ಪುಸ್ಕಿ. ನನ್ನದು ಒಂದೇ ಒಂದು ಪ್ರಶ್ನೆ, ಇಲ್ಲಿ ಕುಂತವರಲ್ಲಿ ಚಂಡಿ ಗೊಬ್ಬರ ಮ್ಯಾವ್ ಬರುವಾಗ ಅಂಗಾತ ಬಿದ್ದು ಮಂಡಿಗೆ ಬೆಟ್ಟಾಗಿ. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಬಗ್ಗು ಬಗ್ಗು ಬಗ್ಗು. ಅಲ್ಲ, ನನ್ನನ್ನು ಬಿಟ್ಟು ಬಿಡಿ, ಅಲ್ಲ ನನ್ನ ಬೆನ್ನಿಗೆ ಒಂದು ಗೀತೆಗೆ ಕೃಷ್ಣ ಸ್ವಾಮಿಯ ತೋರ್ಮ್ಯಾನಿ ಬಲು ಚಾಣನು. ಬರುವಾಗಲೇ ಸರಿ ಹಾಕೊಂಡು ಬಂದಿರ್ಬೇಕು. ಎಲ್ಲ ಅವನಿಗೆ ಹುಚ್ಚು ನಾಯಿ ಕಚ್ಚಿದೆ. ಇಲ್ಲ, ನಾಯಿ ಕೆಮ್ಮು. ನನ್ನದು ಒಂದೇ ಒಂದು ಪ್ರಶ್ನೆ, ಇಲ್ಲಿ ಕುಂತವರಲ್ಲಿ ಚಂಡಿ ಗೊಬ್ಬರ ಮ್ಯಾವ್ ಬರುವಾಗ ಅಂಗಾತ ಬಿದ್ದು ಮಂಡಿಗೆ ಬೆಟ್ಟಾಗಿ. ಮಳೆಗಾಲ ಚಂಡಿ ಗೊಬ್ಬರ ಮಿಯಾವ್. ಇವನು ಬೆಕ್ಕಿನ ಸಂತಾನ ಅವನಿಗೆ. ಮನೆ ಮನೆಗೆ ಗೊಬ್ಬರ ಮಾರುವ ಪ್ರಶ್ನೆಗೆ ಉತ್ತರ ಯಾರು? ಚಂಡಿ ಗೊಬ್ಬರ ಅಂತ ಯಾರು ಇಲ್ಲ. ಮತ್ತೆ ಯಾರಿದ್ದಾರೆ? ಚಂದಗೋಪ ಅಂತ ಇದ್ದಾರೆ. ಯಾರದು? ಒಂದು ಮನೆಗೆ ಬಂದು ಒಂದು ಹೆಂಗಸು ಒಂದು ಗಂಡಸು ಇರ್ತಾ, ಒಂದು ಗಂಡಸತ್ರ ಬಂದು ಚಂದಗೋಪ ಯಾರು ಅಂತ ಕೇಳ್ತಾ ಇದೆಯಲ್ಲ, ಚಂದಗೋಪ ನಾನೇ. ಲಂಡಿ ಬುಂಕಿ ನಿನ್ನ ಬಾಳುವೆ ನೋಡಲು ನನ್ನನ್ನು ಬಿಟ್ಟು ಬಿಡಿ ಅಂತೆ. ಹಿಡ್ಕೊಂಡವ್ರು ಯಾರು ಅಲ್ಲ, ನನ್ನನ್ನು ಬಿಟ್ಟು ಬಿಡಿ ಅಲ್ಲ, ನನ್ನ ಬೆನ್ನಿಗೆ ಒಂದು ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಬಗ್ಗು 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 ಇನ್ನೊಮ್ಮೆ ಬಗ್ಗು ನಂದು ಪುಸ್ಕಿ ನಂದು ಪುಸ್ಕಿ. ಏ ಲಂಡಿ ಅಂದ್ರೆ ಏನು, ಪುಸ್ಕಿ ಅಂದ್ರೆ ಏನು? ಯಾವುದೇ ಕೆಲಸಕ್ಕೂ ಬಾರದವ. ಪುಸ್ಕಿ ಅಂದ್ರೆ ಪ್ರಯೋಜನ ಇಲ್ಲದ್ದು. ಲಂಡು ಪುಸ್ಕಿ ಲಂಡು ಪುಸ್ಕಿ ಲಂಡು ಪುಸ್ಕಿ ಲಂಡು ಪುಸ್ಕಿ ಲಂಡು
ಪುಷ್ಕಿ ಲಂಡಿ ಏನಂದ್ರೆ ಹೇಳು ನೀನು ಈಗ. ಕುಂಟ ಇಡ್ತೀನಿ ಈಗ. ನಿನಗೆ ಮದುವೆ ಆಗಿದ್ಯಾ? ಮದುವೆ ಆಗಿದ್ಯಾ? ಇಲ್ಲ. ನಿನ್ನ ತಂಗಿದ್ದಾಳ? ಮದುವೆ ಆಗಿದ್ದಲ್ಲ? ಆಗಿದೆ. ಅವಳೇ ಚಂಡೂರ್ಲಿ? ಚಂಡೂರ್ಲಿ ಅಲ್ವಾ, ಚಂದ್ರಾವಳಿ. ಎಲ್ಲಿದ್ದಾನೆ? ಚಂದ್ರೂರ್ಲಿ ಮಾವಿನಕಾಯಿ. ಎಲ್ಲಿದ್ದಾನೆ? ಅವಳು ಮತ್ತು ಅಕ್ಕ ಇಬ್ಬರು ಸೇರ್ಕೊಂಡು ಕಸ್ಕಸೆ ಪಾಯಸ ಮಾಡ್ತಾ ಇದ್ದಾರೆ. ಕಸ್ಕಸೆ ಅಕ್ಕ ತಂಗಿ ಇಬ್ಬರು ಸೇರ್ಕೊಂಡು ಕಸ್ಕಸೆ ಪಾಯಸ. ನೀನಂತ ವ್ಯಾಪಾರ ಮಾಡ್ತಿದ್ಯಾ? ಕಸ್ಕಸೆ ಪಾಯಸದ ಒಳಗೆ ಯಾರಿದ್ದಾರೆ ಗೊತ್ತುಂಟಾ? ಒಳಗೆ ಅಕ್ಕ ತಂಗಿಯರಿದ್ದಾರೆ ಅಲ್ಲಿ. ರಾಧೆ ರಾಧೆ ಉಷ್ಣ ಉಷ್ಣ ಜೀವ ನೋಡುವಾಗಲೇ ಗೊತ್ತಾಗ್ತದೆ. ಸ್ವಲ್ಪ ಮುಳ್ಳು ಸೌತೆ. ರಾಧೆ ಅಲ್ಲ ಮತ್ತೆ ಅದ್ಯಾರು? ರಾಧೆಯ ಭೂತವ? ಯಾವಾಗ ಬಂದಿ ಮಗ? ಈಗ ತಾನೇ ಬಂದೆ ಮನೆಯಿಂದ. ಆಗ ಬಂದದ್ಯಾರ? ಅವನೇನು ಹೇಳಿದಲ್ಲ, ರಾಧೆಯಲ್ಲಿದ್ದಾಳೆ ಉಷ್ಣ ಅಂತ. ಹಾಗಾದ್ರೆ ಏನಾದ್ರೆ ನಾನು ನೋಡಿಕೊಂಡು ಬರ್ತೇನೆ. ಬಗಳು ಬಗಳು ಮೋಡಿ ಸಿಗಿಸುವೆ ಬಂದ ನ್ಯಾವ ಗೊತ್ತಿನ ಮಗ ಬಗಳು ಬಗಳು ಮೂಳಿ ಒಳಗಿದ್ದದ್ದು ಯಾರು ಹೇಳು? ಯಾರು ಒಳಗಿದ್ದದ್ದು? ನಾನು ಹೋಗುವಾಗ ಇವಳು ಒಬ್ಳು ಇದ್ರು. ಹಾಗಾದ್ರೆ ಅಷ್ಟೊಂದು ಒಳಗಿದ್ದದ್ದು ಯಾರು ಹೇಳು? ಇಷ್ಟು ಹೇಳು. ಯಾರಿಗೆ ಹೇಳು ಹೇಳು ರಕ್ತ ಕಂಡ್ರೆ ಆಗುದಿಲ್ಲ ನನಗೆ. ಹಸಿನಕಾಯಿ ಚೂರು ಮಾಡಿದಾಗ ಹೇಳು ಹೇಳು. ಒಳಗೆ ಹೋಗುವಾಗ ನನ್ನ ಅಕ್ಕ ರಾಧೆ ಅಂತಲೇ ಭಾವಿಸಿಕೊಂಡು ಹೋದದ್ದು, ಹೆಣ್ಣು ಅಂತಲೇ ಭಾವಿಸಿದ್ದೆ. ಆದ್ರೆ ಒಳಗೆ ಹೋದ ಮೇಲೆ ಗೊತ್ತಾಯಿತು ಅದು ಹೆಣ್ಣಲ್ಲ, ಹೆಣ್ಣು ವೇಷ ಅಂತ. ಈಗ ಸ್ತ್ರೀ ವೇಷ ಅಂತ ಗೊತ್ತಾದ್ಮೇಲೆ ಅಮ್ಮನನ್ನು ಕರಿಬೇಕಿತ್ತಲ್ಲ ನೀನು. ನನಗೆ ಗೊತ್ತಿಲ್ಲದ ಸ್ತ್ರೀವೇಷದವರು ಯಾರು? ಅಮ್ಮ ಯಾರು? ಯಾವ ಸ್ತ್ರೀ? ಅಮ್ಮನಿಗೆ ಗೊತ್ತಿಲ್ಲದ ಸ್ತ್ರೀ ವೇಷದವರು ಯಾರು? ಅಮ್ಮನ್ನು ಕರಿಬೇಕಿತ್ತಲ್ಲ. ಕರಿಬೇಕಿತ್ತಲ್ಲ. ಕರಿಬೇಕು ಅಂತ ಭಾವಿಸಿದ್ದೆ. ಯಾಕೆ ಕರೀಲಿಲ್ಲ? ಆದ್ರೆ ಏನು ಮಾಡುವುದತ್ತೆ, ಅವನೆರಡು ತುಟಿಗಳಿಂದ ನನ್ನೆರಡು ತುಟಿಗಳನ್ನು ನನಗಿಲ್ಲದ ಅವಕಾಶ ಅವನು ಪಡ್ಕೊಂಡ. ಯಾವತ್ತೂ ಇಲ್ಲ ಕರ್ಮ. ಹೋಗ್ಲಿ. ಆದ್ರೂ ನನ್ನನ್ನು ಕರಿಬಹುದಿತ್ತಲ್ಲ. ಆಗ ಅವನ ತುಟಿಯಿಂದ ನಿನ್ನ ತುಟಿಯನ್ನು ಕಚ್ಚಿಳಿದ. ನಿನ್ನ ಕೈ ಸರಿ ಇರ್ಲಿಲ್ವಾ? ಮಂಚದಗಳಿಗೆ ಹಪ್ಪಳದ ಡಬ್ಬಿ ಇರ್ಲಿಲ್ವಾ? ಪಟ 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 ಅಂತ ಬಡಿಬೇಕಿತ್ತು. ಯಾಕೆ ಬಡಿಲಿಲ್ಲ? ಯಾಕೆ ಬಡಿಲಿಲ್ಲ? ಅವನೆರಡು ತೋಳುಗಳಿಂದ ನನ್ನೆರಡು ತೋಳುಗಳನ್ನು ಎರಡನೇ ಪ್ರಯೋಗವನ್ನು ಅವನೇ ಬಡಿಸಿಕೊಂಡನಲ್ಲವೇ? ಈಗ ಆಗಲಾದ್ರೂ ನನ್ನನ್ನು ಕರಿಬಹುದಿತ್ತಲ್ಲ. ಹೇಗಿದ್ದಾನೆ ಅಂತ ಆಗ ಸ್ತ್ರೀವೇಷ ಅಂತ ಹೇಳಿದಲ್ಲ, ಸ್ತ್ರೀವೇಷದವ ಹೇಗಿದ್ದಾನೆ? ಅಮ್ಮನಿಗೆ ಗೊತ್ತಿಲ್ಲದ ಸ್ತ್ರೀವೇಷದವರು ಯಾರಿದ್ರು? ನೋಡ್ತಾ ಇದ್ದೇನೆ, ಉದ್ದ 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 ಉದ್ದಾಗಿ ಕಾಣುವುದು. ಒಮ್ಮೆ ಉದ್ದದ ಸ್ತ್ರೀವೇಷ. ಉದ್ದ ಉದ್ದ ಸ್ತ್ರೀವೇಷ ಯಾರು? ಅದು ಕೆದ್ದಿಲ್ಲ ಜಯರಾಮ್ ಭಟ್ಟ. ಉದ್ದ ಅಂತ ಭಾವಿಸಿಕೊಳ್ಳೋಣವಾ? ಮತ್ತು ಸ್ವಲ್ಪ ಉದ್ದ ಇಲ್ಲ. ಮತ್ತೊಬ್ಬ ರಕ್ಷಿತ ಅಂತ ಇದ್ದಾನೆ ಪಡ್ರೆ, ಅವನು ಸ್ವಲ್ಪ ಅಲ್ಲ, ಗಿಡ್ಡ 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 ಗಿಡ್ಡಾಗಿ ಕಾಣುವುದು. ಗಿಡ್ಡದು ಅಲ್ಲ, ಬೀಜಮಕ್ಕೆ ಅಲ್ಲ, ಎಡಮುಗೆ ಸತೀಶ. ಗಿಡ್ಡ ಅಲ್ಲ. ಆಮೇಲೆ ಒಮ್ಮೆ ನೋಡುವಾಗ ಬೆಳ್ಳಗೆ 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 ಬೆಳ್ಳಗಾಗಿ ಕಾಣುವುದು. ತುಂಬಾ ಬೆಳ್ಳಗೆ. ತುಂಬಾ ಬೆಳ್ಳಿಗೆ ಯಾರು? ಗೋಣಿ ಬಿಡು ಸಂಜೆ ಇರ್ಬೋದು, ಬೆಳ್ಳಗೆಲ್ಲ. ಮತ್ತೊಮ್ಮೆ ನೋಡುವಾಗ ಕಪ್ಪು 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 ಕಾಣುವುದು. ಕಪ್ಪು ಕಪ್ಪ? ಕಪ್ಪು ಕಪ್ಪು ತುಂಬಾ ಕಪ್ಪು. ಹೌದು. ತುಂಬಾ ಕಪ್ಪು ಅಂತ ಹೇಳಿದ್ರೆ ಅದು ಅವನೇ. ನಾನಾಗ ಹೇಳಿದವನು. ಅವನಿಗಿಂತ ಕಪ್ಪು ಯಾರಿಲ್ಲ. ಒಮ್ಮೆ ದಪ್ಪ 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 ಕಾಣುವುದು. ದಪ್ಪ ಇದ್ದ ನಮಗ ಶ್ರೀವೇಷದವರು ಯಾರು? ಅದು ಅಂಬ ಪ್ರಸಾದ. ಹೀಗೆ ನನ್ನ ಅಂಬ ಪಾತಾಳದ. ಹೌದಾ ಅಮ್ಮ? ಅಮ್ಮ ಅಮ್ಮ ಅವ್ರು ಪಾತ್ರದವರಾದ್ರೆ ಕೆಳಗೆ ಸಪೂರ ಮೇಲೆ ತಪ್ಪು ಅಲ್ವಾ? ಈಗ ಕೆಳಗೆ ಸಪೂರ ಆಗಿದೆ ಅವರದ್ದು. ಮತ್ತೆ ತೆಲಿಗೆ ತೆಲಿಗೆ
ತೆಳ್ಳಗೆ ಕಾಣುವುದು. ಕಾಣುವಾಗ ತೆಳ್ಳಗೆ ಇಲ್ಲಿ ಹಣ ಸಂತೋಷ ಇರ್ಬೋದು. ಇಲ್ಲಪ್ಪ. ಇಲ್ಲ ಅವ ಈಗ ತೋರಾಗಿದ್ದಾನೆ. ಬರುವಾಗ ಅವ ಸಪ್ರ ಇದ್ದ, ಈಗ ಮಾತ್ರ ನಮಗಿಂತ ಗಟ್ಟಿಯಾಗಿ. ಹಾಗಾದ್ರೆ ಅವ ಯಾರು ಅಂತ ಕೇಳು. ಬದಲಾವಣೆ ಈಗ ಒಮ್ಮೆ ಮುಚ್ಚಿ ತೆರೆದ್ರೊಳಗೆ ಒಮ್ಮೆ ಕಪ್ಪಿದ್ದ, ಒಮ್ಮೆ ಬೆಳೆಯಿದ್ದ, ಮತ್ತೊಮ್ಮೆ ಗಿಡ್ಡ ಆದ, ಮತ್ತೊಮ್ಮೆ ಉದ್ದ ಆದ. ಅವ ಉದ್ದ ಆದದ್ದು ಯಾವಾಗ, ಗಿಡ್ಡ ಆದದ್ದು ಯಾವಾಗ ಹೇಳು. ಕಣ್ಣು ಮುಚ್ಚಿ ತೆರೆದ್ರೊಳಗೆ ಇಷ್ಟೊಂದು ಬದಲಾವಣೆ ಅವನಲ್ಲಿ ಕಂಡೆ. ಹಾಗಾದ್ರೆ ಇಷ್ಟೆಲ್ಲ ಬದಲಾವಣೆ ತರಬೇಕಿದ್ರೆ ಅವ ಯಾರು ಅಂತ? ಸಾಮಾನ್ಯದವನಲ್ಲ. ಯಾರು? ನಂದಗೆ ಬಾಲನು, ದ್ರುಹಿನಗೆ ತಾತನು, ಹಿಂದೂ ಮುಖಿಯರಿಗೆ ಯೌವನನು, ಮಂದಗರುವಿತರಿಗೆ ಶರಣರು, ನಂದಕ್ಕೆ ನಾನಾ ವೇಷದವನವನು. ಒಂದು ರಾತ್ರಿಯಲ್ಲಿ ತುಂಬಾ ವೇಷ ಮಾಡ್ತಾನೆ. ಒಂದು ರಾತ್ರಿ. ಹಾಗಾದ್ರೆ ಯಾರಂತ? ತಂದೆಗೆ ಮಗನು, ಮಗನಿಗೆ ತಂದೆಯು, ಅಣ್ಣನಿಗೆ ತಮ್ಮನು, ತಮ್ಮನಿಗೆ ಅಣ್ಣನು, ಅಕ್ಕನಿಗೆ ತಂಗಿಯು, ತಂಗಿಗೆ ಅಕ್ಕನು, ಅತ್ತೆಗೆ ಮಂಡ್ಯ ಬೆಟ್ಟಾಗಿದೆ ಅಮ್ಮ. ಗಂಡನಿಗೆ ಹೆಂಡತಿಯು, ಹೆಂಡತಿಗೆ ಗಂಡನು. ಹಾಗಾದ್ರೆ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು ನೀನು. ಈ ಪ್ರಪಂಚದಲ್ಲಿರುವ ಚರಾಚರ ಜೀವರಾಶಿಗಳಿಗೆ ಆತ ಗಂಡ ಆಗುವುದು ಹೌದಾಗಿದ್ರೆ, ಓ ಇಲ್ಲಿದ್ದವರಿಗೇನು, ಓ ಅವರಿಗೇನು, ಇವ್ರಿಗೇನು, ಇವ್ರಿಗೇನು, ಇವ್ರಿಗೇನು? ಅವನ ಹಾ ಯಾರಿಗೆ? ಹಾ ಅವರಿಗೂ ಅವನೇ ಗಂಡ, ಇವರಿಗೂ ಅವನೇ ಗಂಡ, ಅವರಿಗೂ ಅವನೇ ಗಂಡ. ಓ ಈ ಚಟ ಮಾಡಿ ಬಿಡುವವನಿಗೆ ಅವರಿಗೂ ಅವನೇ ಗಂಡ, ಅಲ್ಲಿ ಬಿಡುವವನಿಗೂ ಅವನೇ ಗಂಡ, ಹಾಗಾದ್ರೆ ನನಗೂ ಅವನೇ ಗಂಡ, ನಿನಗೂ ನಿನಗೂ ಅವನೇ ಗಂಡ, ನನ್ನ ಅಮ್ಮನಿಗೇನು? ಅತ್ತೆಗೂ ಅವನೇ ಗಂಡ. ಶಿವ 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 ಶಿವ, ಇಷ್ಟು ವರ್ಷದಿಂದ ನಾನು ಕಾಪಾಡಿಕೊಂಡು ಬಂದಂತ ನನ್ನ ಪತಿವ್ರತ ಧರ್ಮ ಹಾಳಾಗುವ ಕಾಲ ಬಂತು. ಇನ್ನು ಸಾಯುವಾಗ ಪತಿವ್ರತ ಧರ್ಮ ಕೆಟ್ಟು ಸತ್ತೆ ಅಂತ ಆಗಬಾರದು. ಇಂತಹ ಕೊನೆ ಪಕ್ಷದಲ್ಲಿ ಹೋಗುವಾಗ ನನ್ನ ಅಪ್ಪ ಯಾರಂತಾದ್ರೂ ತೋರಿಸಿಕೊಟ್ಟು. ನಿನ್ನ ಅಪ್ಪ ಯಾರು ಅಂತ ನಾನು ಹೇಳಲಿಕ್ಕೆ, ಈಗ ಇವರನ್ನಪ್ಪ ಅಂತ ಸದ್ಯಕ್ಕೆ ಕರಿ, ಮತ್ತೆ ಉಳಿದ ದಿವಸದಲ್ಲಿ ಯಾರನ್ನಾದ್ರೂ ತೋರಿಸ್ತೇನೆ. ಇಲ್ಲಿ ಬದುಕುವುದಿಲ್ಲ, ಎಲ್ಲಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯ್ತೇನೆ. ಕಡಿದು ಬಡಿದು ಈಗ ಕಡಿದು ಬಡಿದು ಈಗ ಮಡುವಿಗೆ ನೂಗುವೆ, ಬಿಡರೆಂದು ಪತಿ ಕೆಂಡವಾಗಿ ಹಲೋ. ಪ್ರಪಂಚದಲ್ಲಿ ಸರ್ವಸ್ವವಾಗಿದ್ದಂತ ನನ್ನಮ್ಮ ಯಾವಾಗ ಆತ್ಮಹತ್ಯೆ ಮಾಡಿಕೊಂಡ್ರೆ, ನೀನು ಯಾರು ಹಂಗು ನನಗಿಲ್ಲ. ನಿನ್ನ ಕೊಚ್ಚಿ 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 ನಾಯಿಗೆ ಹಾಕ್ತೇನೆ. ಹಾಕಿ ನಾಯಿಗೆ ಹಾಕಿ ಹೋಗಿತ್ತು ಭಾಗವತರೆ. ನಾಯಿಗಳಿಗೆ ವರ್ಷದಲ್ಲಿ ಇಂತಿಷ್ಟು ದಿವಸ ಅಂತ ಇದೆ. ಇವಳ ಮಾಂಸವನ್ನು ತಿಂದ್ರೆ ವರ್ಷ ಇಡೀ ಅದೇ ವ್ಯವಹಾರದಲ್ಲಿ ಇದ್ರೆ ಜನಗಳಿಗೆ ತೊಂದರೆ ಆಗ್ತದೆ. ಇವಳನ್ನು ಕೊಚ್ಚಿ 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 ನಾನು ಸಮುದ್ರಕ್ಕೆ ಹಾಕ್ತೇನೆ. ಬಿಸಾಡು. ಬಿಸಾಕ್ತಿದೆ. ಆದ್ರೆ ಇವಳ ಮಾಂಸವನ್ನು ಸಮುದ್ರದಲ್ಲಿರುವ ಮೀನುಗಳು ತಿಂತಾರೆ. ಮೀನಿಲ್ಲದ್ರೆ ನಿಮಗೆ ಊಟ ಆಗೋದಿಲ್ಲ. ನಿಮಗೂ ಅದೇ ಬರ್ತದೆ ಅಲ್ಲ. ಇವಳನ್ನು ಹೀಗೋಳ ಮಾಡಿದ ಪಾಪಕ್ಕೆ ಬೇಕಾಗಿ ಇವಳು ಸತೇ ಹೋಗ್ಬೇಕು. ಓ ಅಲ್ಲಿ ಅಗ್ನಿಕುಂಡ ಕಾಣ್ತಾ ಇದೆ, ಆ ಅಗ್ನಿಕುಂಡಕ್ಕೆ ಇವಳನ್ನು ಹಾಕ್ತೇನೆ ನಾನು. ತೆಗೆದವನೇ ಉರಿತಿರುವಂತ ಬೆಂಕಿಯಲ್ಲಿ ಇವಳು ಸುಟ್ಟು ಕರಕಲಾಗಿ ಹೋಗ್ಬೇಕು. ಸತೇ